ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ದುಬೈಗೆ ಹೋಗೋ ಹಿಂದಿನ ದಿನ ಈ ವಿಡಿಯೋ ಮಾಡಿದ್ದು. ನಾನಿಲ್ಲಿ ಪಾಲಕ್ ಮತ್ತು ವೆಜಿಟೇಬಲ್ ಹಾಕಿ ಪಲಾವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟರು. ಯಾಕಂದರೆ ಇದನ್ನ ನೆಕ್ಸ್ಟ್ ಡೇ ನಮಗೆ ಟ್ರಾವೆಲ್ಗೂ ಆಗುತ್ತೆ ಮತ್ತು ಹಾಗೆ ಮನೆಗೆ ಹೋದ್ಮೇಲೆ ಅಂದರೆ ಮಕ್ಕಳು ಮನೆಗೆ ಹೋದ್ಮೇಲೆ ಡಿನ್ನರ್ಗೂ ಇದೇ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದೆ. ಪಲಾವ್ ಮಾತ್ರ ಎಲ್ಲ ಪರ್ಫೆಕ್ಟಾಗಿ ಬಂದಿತ್ತು. ಲೈಟ್ ಮಸಾಲ ಮತ್ತು ಖಾರ ಕೂಡ ತುಂಬ ಕಮ್ಮಿ ಇತ್ತು. ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಖಾರ ಕಮ್ಮಿ ಹಾಕ್ಕೊಂಡಿದ್ದೆ. ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ, ಇದು ಯಾವ ಥರ ಮಾಡೋದು ಅಂತ ಒಂದ್ಸಲ ಎಲ್ಲ ಡೀಟೇಲಾಗಿ ನೋಡ್ಕೊಂಡು ಬಂದುಬಿಡೋಣ. ನಾನಿಲ್ಲಿ ಮೊದಲನೇದಾಗಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಂಡು ನಾನಿಲ್ಲಿ ಒಂದು 3 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಮತ್ತು 1 ಗೆಡ್ಡೆ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಖಾರಕ್ಕೆ ಇನ್ನೂ ಹೆಚ್ಚಿಗೆ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಬೋದು. ನಮ್ಮನೇಲಿ ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಬರೀ 2ರಿಂದ 3 ಅಷ್ಟೇ ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಒಂದು ದೊಡ್ಡ ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಕಟ್ ಮಾಡಿ ಆ ಪಾಲಕ್ ಸೊಪ್ಪನ್ನ ಇವಾಗ ನಾನು ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾಲಕ್ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು. ಈ ಪಾಲಕ್ ಸೊಪ್ಪು ಹಸಿ ವಾಸನೆ ಇರುತ್ತಲ್ವ, ಅದು ಚೆನ್ನಾಗಿ ಹೋಗಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಏನಾಗುತ್ತೆ ಅಂದರೆ ನಾವು ಪಾಲಕ್ನ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಇದ್ರದ್ದು ಹಸಿ ವಾಸನೆ ಹಂಗೆ ಇರುತ್ತೆ, ಅವಾಗ ಚೆನ್ನಾಗಿ ಬರೋದಿಲ್ಲ. ಇಲ್ಲ ಅಂದರೆ ನೀವು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ಇವಾಗೆಲ್ಲ ಚೆನ್ನಾಗಿ ಪಾಲಕ್ ಸೊಪ್ಪು ಫ್ರೈ ಆಗಿದೆ. ಇದೆಲ್ಲ ಫ್ರೈ ಆದ ನಂತರ ಇದನ್ನ ತಣ್ಣಗಾಗೋದಕ್ಕೋಸ್ಕರ ಒಂದು ಕಡೆ ಎತ್ತಿಟ್ಕೊಳ್ಬೇಕು. ಇದಾದ ನಂತರ ನಾನಿವಾಗ ಪಲಾವ್ ಮಾಡೋದಕ್ಕೋಸ್ಕರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾನಿಲ್ಲಿ ನೋಡಿ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕಲ್ಲುವ ತೊಗೊಂಡಿದ್ದೀನಿ. ಇದಿಷ್ಟನ್ನು ಇವಾಗ ನಾನು ಈ ಏನು ಡ್ರೈ ಸ್ಪೈಸಸ್ ಇಟ್ಕೊಂಡಿದ್ದೀನಲ್ವ ಅದನ್ನೆಲ್ಲನೂ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಡ್ರೈ ಸ್ಪೈಸಸ್ ಎಲ್ಲ 1-2 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ. ಇವೆಲ್ಲವೂ ಫ್ರೈ ಆದ ನಂತರ ನಾನು ಒಂದು ದೊಡ್ಡ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ 1 ಹಿಡಿಯಷ್ಟು ಪುದೀನ ಸೊಪ್ಪು ಸೇರಿಸ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಫ್ರೈ ಆದ ನಂತರ ನಾನು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಕೂಡ ಸೇಮ್ 1 ಹಿಡಿಯಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡು ಚೆನ್ನಾಗಿ ಫ್ರೈ ಆಗಬೇಕು. ಕೆಲವರು ಪಾಲಕ್ ಪಲಾವ್ಗೆ ಪುದೀನ ಕೊತ್ತಂಬರಿ ಸೊಪ್ಪು ಸೇರಿಸೋದಿಲ್ಲ. ಆದರೆ ಈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸೋದ್ರಿಂದ ಈ ಪುದೀನ ಕೊತ್ತಂಬರಿ ಸೊಪ್ಪು ಫ್ಲೇವರು ಚೆನ್ನಾಗಿರುತ್ತೆ. ಇದೆಲ್ಲ ಆದ ನಂತರ ಇವೆಲ್ಲವೂ ಚೆನ್ನಾಗಿ ಫ್ರೈ ಆದಮೇಲೆ ನಾನಿವಾಗ ಸಬ್ಬಸಿಗೆ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಈ ಸಬ್ಬಸಿಗೆ ಸೊಪ್ಪು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲವೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಈ ಸೊಪ್ಪುಗಳೆಲ್ಲ ಫ್ರೈ ಆದ ನಂತರ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆ ಸೇರಿಸ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಉದ್ದುದ್ದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿಕೊಂಡ್ರೆ ಸಾಕು. ಆಲೂಗೆಡ್ಡೆ ಒಂದೇ ಒಂದು ಸೇರಿಸ್ಕೊಳ್ಳಿ, ಜಾಸ್ತಿ ಸೇರಿಸ್ಕೊಂಡ್ರೆ ಆಲೂಗೆಡ್ಡೆ ಚೆನ್ನಾಗಿರಲ್ಲ. ಇದಾದ ನಂತರ ಮಶ್ರೂಮ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿನೇ ಸೇರಿಸ್ಕೊಂಡ್ರೆ ಆಯಿತು. ಇದೆಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ತರಕಾರಿ ಕೂಡ ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಮತ್ತೆ ಅಕ್ಕಿ ಜೊತೆ ಹಾಕುವಾಗ ತರಕಾರಿ ಇನ್ನೂ ಬೇಯುತ್ತೆ. ಒಂದು 2 ನಿಮಿಷ ತರಕಾರಿಗಳನ್ನೆಲ್ಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಂಡಿದ್ದೀನಿ. ಪಾಲಕ್ಕು, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಇದಾದ ನಂತರ ತೆಂಗಿನಕಾಯಿ 1-2 ಸ್ಪೂನಷ್ಟು ತೆಂಗಿನಕಾಯಿ ಚೂರನ್ನ ಸೇರಿಸ್ಕೊಂಡಿದ್ದೀನಿ. ತೆಂಗಿನಕಾಯಿ ಚೂರು ಸೇರಿಸ್ಕೊಂಡಿದ ನಂತರ 1 ಇಂಚು ಅಥವಾ ಅರ್ಧ ಇಂಚು ಶುಂಠಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, 1-2 ಚಕ್ಕೆ, ಒಂದು ಸ್ವಲ್ಪ ಲವಂಗ ಸೇರಿಸ್ಕೊಂಡು ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1-2 ಟೊಮೊಟೊ ಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಟೊಮೊಟೊ ಹಣ್ಣು ಬೇಡ ಅಂದರೆ ಲಾಸ್ಟಲ್ಲಿ ನಿಂಬೆ ಹಣ್ಣಿನ ಜ್ಯೂಸ್ ಕೂಡ ಸೇರಿಸ್ಕೊಳ್ಬೋದು. ಒಂದು ಸಲ ಈ ಟೊಮೊಟೊ ಹಣ್ಣು ತರಕಾರಿಗಳನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಈ ಟೊಮೊಟೊ ಹಣ್ಣು ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಈ ಪಾಲಕ್ ಪೇಸ್ಟ್ನ ರುಬ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇವೆಲ್ಲವೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ಇದನ್ನ ಎಣ್ಣೆಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ಸ್ವಲ್ಪ ಅರಿಶಿನ ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡ್ರು ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲವೂ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ. 2.5 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಬಾಸುಮತಿ ರೈಸ್ ಸೇರಿಸ್ಕೊಂಡಿರೋದ್ರಿಂದ ಬಾಸುಮತಿಗೆ ಜಾಸ್ತಿ ನೀರು ಬೇಕಾಗಿರೋದಿಲ್ಲ. ನಾನಿಲ್ಲಿ ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಣ್ಣು ಸೇರಿಸ್ಕೊಂಡಿದ್ದೆ, ಬಟ್ ನಿಂಬೆಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಹಸಿ ಬಟಾಣಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲ ಸೇರಿಸ್ಕೊಂಡಿದ ನಂತರ ಒಂದು ಸಲ ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡಿ ಅಕ್ಕಿನ ನಾನು ಬಾಸುಮತಿ ರೈಸ್ನ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆ ಹಾಕಿಟ್ಟಿದ್ದೆ. ಅದನ್ನ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಸೇರಿಸ್ಕೊಂಡಿದ ನಂತರ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಲಿಡ್ ಕವರ್ ಮಾಡಿ ದಮ್ಗಿಟ್ರೆ ಆಯಿತು. ಪಾಲಕು ಮತ್ತು ತರಕಾರಿ ಹಾಕಿರೋ ಪಲಾವು ರೆಡಿ ಆಗುತ್ತೆ. ನಾನು ಒಂದು 10 ನಿಮಿಷ ಅಷ್ಟೇ ನಾನು ದಮ್ಗಿಟ್ಟಿದ್ದು, ಆಮೇಲೆ ಆಫ್ ಮಾಡಿಬಿಟ್ಟೆ. ಅದೇ ಹೀಟ್ಗೆ ಚೆನ್ನಾಗಿ ಅನ್ನ ಎಲ್ಲ ಚೆನ್ನಾಗಾಗಿತ್ತು. ನೋಡಿದ್ರಲ್ಲ ಈ ರೆಸಿಪಿನ. ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಂಗಿಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.